ಕನ್ನಡ ಕಿರುತೆರೆಯಲ್ಲಿ ಗೊಂಬೆ ಅಂದಾಕ್ಷಣ ನಮಗೆ ಥಟ್ಟಂತ ನೆನಪಾಗೋದು ನೇಹಾ ಗೌಡ ಅವರು. ಸೊ ನೇಹಾ ಅವರೊಂದಿಗೆ ಅವರ ಪತಿ ಚಂದನ್ ಅವರು ಕೂಡ ರಾಜಾ ರಾಣಿ ರಿಯಾಲಿಟಿ ಶೋ ಮೂಲಕ ಚಿರಪರಿಚಿತರಾದು. ಆ್ಯಂಡ್ ರಾಜಾ ರಾಣಿ ರಿಯಾಲಿಟಿ ಶೋನ ಮೊದಲ ಸೀಸನ್ನ ವಿಜೇತರು ಹೌದು. ಇನ್ನು ನೇಹಾ ಅವರಂತೂ ಪಕ್ಕದ ತಮಿಳು ತೆಲುಗುನಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಸೊ ಹಾಗಾದರೆ ಇವತ್ತು ನಮ್ಮ ಮಾತುಕತೆ ನೇಹಾ ಮತ್ತು ಚಂದನ್ ಅವರ ಜೊತೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸೊ ಚಂದನ್ ಅವ್ರು ನಮ್ಗೆ ಆಫ್ ಸ್ಕ್ರೀನಲ್ಲಿ ಹೇಳ್ತಾ ಇದ್ರು ನಾನು ಕಡಿಮೆ ಮಾತಾಡ್ತೀನಿ ಅಂತ. ಸೊ ಅವ್ರನ್ನೇ ಜಾಸ್ತಿ ಮಾತಾಡ್ಸೋಣ. ಅವ್ರಿಗೆ ಫಸ್ಟ್ ಪ್ರಶ್ನೆ ಕೇಳೋಣ. ಈ ಗೊಂಬೆಯನ್ನ ನೀವು ಮೊದಲು ನೋಡಿದ್ದು ಯಾವಾಗ? ಬಿಕಾಸ್ ನಾವು ಕೇಳ್ಪಟ್ಟಿರೋ ಮಟ್ಟಿಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ನೀವು. ಸೊ ನೀವು ಮೊದಲು ನೋಡಿದ್ದು ಯಾವಾಗ? ಮೊದಲು ನೋಡಿದ್ದು LKG ಸ್ಕೂಲ್. ಓಕೆ. ಸ್ಕೂಲಲ್ಲಿ. ಸೊ ನೀವು LKG ಸ್ಕೂಲಿಗೆ ಜಾಯಿನ್ ಆಗಿದ ತಕ್ಷಣ ಅವ್ರನ್ನ ನೋಡಕ್ ಮುಂಚೆನೆ ಫ್ರೆಂಡ್ಸ್ ಆಗಿದ್ರ ಅಥವಾ ಸ್ಕೂಲಿಗೆ ಜಾಯಿನ್ ಆದ್ಮೇಲೆ ಫ್ರೆಂಡ್ಸ್ ಆಗಿದ್ದ? LKG ಸ್ಕೂಲ್ ಹೋಗೋದೇ ಹಿಂಸೆ ನಮಗೆ. ಬಟ್ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ದು. ಬಟ್ ಇದು ಬೇರೆ ಸೆಕ್ಷನ್ ಇದ್ದಿದ್ದು ನಮ್ದು. ನಾನು ಈ ಸೆಕ್ಷನ್ ಇದ್ದೆ, ನೇಹಾ D ಸೆಕ್ಷನ್ ಇದ್ದಿದ್ದು. ಸೊ ಹಂಗೆ ಆಟ ಆಡ್ತಾ ಈಗ ಹಂಗೆ ಪರಿಚಯ ಆಗಿದ್ದ. ಸೊ ಅದು ಹೋಗ್ತಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ ಓಕೆ ಹೆಸರು ಗೊತ್ತಾಯ್ತು, ಹಂಗೆ ಪರಿಚಯ. ಜೊತೆಲೆ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರೆ ಅಥವಾ 7th ವರೆಗೂ ಜೊತೆಲಿ ಇದ್ರಿ? ಹೈಸ್ಕೂಲ್ ನಾನು ಹಾಸ್ಟೆಲ್ ಓದಿದ್ದು. ಓಕೆ. ಅಲ್ಲಿವರೆಗೂ 7th ವರೆಗೂ ಜೊತೆಗೆ ನಾನು ಇದ್ದೆ. ಓಕೆ. ಸೊ ನೀವು ಹೇಳಿ LKG ಇಂದ 7th ವರೆಗೂ ಜೊತೆಲಿ ಇದ್ರಿ ಅಂತ ಹೇಳಿದ್ರು. ಆ್ಯಂಡ್ 7th ಆದಮೇಲೆ ಬ್ರೇಕ್ ಇತ್ತಾ? ನೀವು ಎಜುಕೇಷನ್ಗೆ ಬೇರೆ ಕಡೆ ಹೋದ್ರಾ? ಮತ್ತೆ ಯಾವಾಗ ಭೇಟಿ ಆದ್ರಿ? ಅವರು ಯಾವಾಗ ನಿಮ್ಮ ಬಾಳ ಸಂಗಾತಿ ಆಗಬೇಕು ಅಂತ ನೀವು ಅನ್ಕೊಂಡಿದ್ದು ಅಂತ ಹೇಳಿ? ಬೇಸಿಕ್ಲಿ ನನ್ನ ಎಜುಕೇಷನ್ ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿದ್ದು. ಪ್ರೀ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಎಲ್ಲೂ ಹೋಗಲಿಲ್ಲ. ಫುಲ್ ಕಂಪ್ಲೀಟ್ಲಿ ಅದೇ ಸ್ಕೂಲು ಆ್ಯಂಡ್ ಮನೇಲೇ ಬೆಳೆದಿದ್ದು. ಹಾಸ್ಟೆಲ್ ಎಲ್ಲೂ ಬೇರೆ ಕಡೆ ಹೋಗಲಿಲ್ಲ, ಈವನ್ ಕಾಲೇಜಲ್ಲೂ ಕೂಡ ಹೋಗಲಿಲ್ಲ. ಸೊ ಇನ್ ಪ್ರೀ ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ವರೆಗೂ ಫ್ರೆಂಡ್ಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂಥರ ಕೋಡಿ ಜಗಳ ಆಗ್ತಿತ್ತು. ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಆ್ಯಕ್ಚುಲಿ ನೋಡಿದ್ರೆ ಹೆದರಿಕೆ ಆಗ್ತಾಯಿತ್ತು. ಸೊ ನಾನು ಇವ್ರು ನೋಡಿದ ತಕ್ಷಣ ನಾನು ಹೊಡೋಗೋದು ಒಂದು ಪೀರಿಯಡ್ವರೆಗೂ, ಆಮೇಲೆ ನನ್ನನ್ನು ನೋಡಿದ ತಕ್ಷಣ ಇವ್ರು ಓಡೋಗೋದು, ಆ ಥರನೇ ಆಗ್ತಾಯಿತ್ತು. ಸೊ ಇಟ್ ವಾಸ್ ಜಸ್ಟ್ ಪ್ಲೇಫುಲ್ ಆಗಿ, ಅಂದರೆ ಮೆಚರ್ಡ್ ಆಗಿ ಏನೂ ಇದಾಗ್ತಿರ್ಲಿಲ್ಲ. ಅಂದರೆ ಫ್ರೆಂಡ್ಸ್ ಅದು ಇದು ಆ ಥರ ಎಲ್ಲ ಏನೂ ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ತುಂಬ ಅಂದರೆ ನನ್ನದೇ ಒಂದು ಗ್ಯಾಂಗ್ ಇರ್ತಿತ್ತು, ಫ್ರೆಂಡ್ಸ್ ಗ್ಯಾಂಗು. ಸೊ ನಾನು ಯಾವಾಗಲೂ ಅವ್ರ ಜೊತೆಗೆ ಇರ್ತಿದ್ದೆ. ಆ್ಯಂಡ್ ಹಿ ವಾಸ್ ಇನ್ ಟು ಸ್ಪೋರ್ಟ್ಸ್ ಜಾಸ್ತಿ. ಸೊ ಎಲ್ಲ ಗೇಮ್ಸು ಜಾಸ್ತಿ ಆಟ ಆಡ್ತಿದ್ದೆ. ಅದರಲ್ಲಿ ಸ್ಪೆಷಲಿ ವಾಲಿಬಾಲ್ ತುಂಬ ಆಟ ಆಡ್ತಿದ್ದೆ. ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್. ಸೊ ಸ್ಕೂಲ್ ಕ್ಲಾಸಸ್ ಆಗಿದ ತಕ್ಷಣ ವಾಲಿಬಾಲ್ ಆ ಥರ. ಸೊ ಅದನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಓಕೆ ಸ್ಕೂಲ್ ಮುಗಿದ ತಕ್ಷಣ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನಾನು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ದೆ. ಸೊ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ ಆ ಥರ, ಏನೋ ತುಂಬ ಇಮ್ಮೆಚ್ಯೂರ್ ಆ್ಯಂಡ್ ತುಂಬ ಇನೋಸೆನ್ಸ್ ಆ್ಯಂಡ್ ಪ್ಯೂರ್ ಆ ಥರ ಒಂದು ಸ್ಕೂಲ್ ಲೈಫ್ ಇತ್ತು. ಸೊ ಹಾಗಾಗಿ ಜೊತೆಗೆ ಓಡಾಡಿಕೊಂಡು ಏನೋ ಶೇರ್ ಮಾಡ್ಕೊಳ್ಳೋದು ಆ ಥರ ತುಂಬ ಕಡಿಮೆ ಆ್ಯಕ್ಚುಲಿ ಸ್ಕೂಲಲ್ಲಿ. ಇನ್ಫ್ಯಾಕ್ಟ್ ಹಾಸ್ಟೆಲ್ಗೆ ಹೋದ್ಮೇಲೆ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಓವರ್ ಫೋನ್ ಕಾನ್ವರ್ಸೇಷನ್ ಜಾಸ್ತಿ ಆಗ್ತಾಯಿತ್ತು. ಜಾಸ್ತಿ ಅಂದರೆ ಅದೇ ನಾನು ಇದಕ್ಕಿಂತ ಮುಂಚೆನೂ ಸಾಕಷ್ಟು ಸಲ ಹೇಳಿದ್ದೀನಿ, 2 ಸಲ ಕಾಲ್ ಮಾಡ್ತಿದ್ದೆ. ಒಂದು ವ್ಯಾಲೆಂಟೈನ್ಸ್ ಡೇಗೆ, ಒಂದು ಬರ್ತ್ಡೇ ದಿವಸ. ಆವಾಗಲೂ ಜಾಸ್ತಿ ಏನು ಕಾಲ್ ಮಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಆಮೇಲೆ ಒಂದು ಸ್ವಲ್ಪ ಕದ್ದು ಮುಚ್ಚಿ ಮೊಬೈಲೆಲ್ಲ ಯೂಸ್ ಮಾಡೋಕೆ ಶುರು ಮಾಡಿದೆ ಹಾಸ್ಟೆಲಲ್ಲಿ. ಅವಾಗ ಒಂದು ಸ್ವಲ್ಪ ಜಾಸ್ತಿ ಮಾತಾಡೋಕೆ ಶುರು ಮಾಡಿದೆ. ಬಟ್ ನೀವು ಈ ಥರ ಮುಂಚೆ ಕೇಳಿದಾಗ ನನಗೆ ಅನಿಸಿತ್ತು 2 ಸರಿ ನಾವು ಕಾಲ್ ಮಾಡ್ತಾ ಇದ್ದಿದ್ದು. ಬಟ್ ಅದು ಹೇಗೆ ನೀವು ಆ ಬಾಂಡಿಂಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರಿ 2 ಸರಿ ಕಾಲ್ ಮಾಡಿ? ಹಾಸ್ಟೆಲಲ್ಲಿ ಅಲೌಡ್ ಇರಲಿಲ್ಲ. ಮನೆಯವ್ರು ಫೋನ್ ಮಾಡ್ತಿದ್ರು ಎವ್ರಿ ಸ್ಯಾಟರ್ಡೆ ಸಂಡೇ ಆ ಥರ, ನಾಟ್ ಎವ್ರಿ ಡೇ, ಬರೀ ಸಂಡೇಸ್ ಕಾಲ್ ಮಾಡೋದು. ಅದು ಒಂದು ಟೈಮ್ ಇರ್ತಿತ್ತು. ಅದೇ ಟೈಮಿಗೆ ಅವ್ರು ಫೋನ್ ಮಾಡಬೇಕಾಗಿತ್ತು. ಸೊ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿದಾಗ ಆಬ್ವಿಯಸ್ಲಿ ವಾರ್ಡನ್ ಏನೂ ಕೇಳೋದಿಲ್ಲ. ಅದೇ ನೀನು ಇನ್ನೊಬ್ರು ಯಾರೋ ಫ್ರೆಂಡ್ ಮಾಡಿದ್ದಾರೆ ಅಂದರೆ ಯಾರೋ ಒಬ್ರು ಫೋನ್ ಯಾರು ಬೇಕಾದ್ರೆ ರಿಸೀವ್ ಮಾಡ್ತಿರ್ತಾರೆ. ಮಾಡಿ ಓಕೆ ನಿಮ್ಮ ತಂದೆ ಕಾಲ್ ಮಾಡಿದ್ದಾರೆ, ನಿಮ್ಮ ತಾಯಿ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದ್ರಲ್ಲಿ ಹುಡುಗಿ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ 14th 18th ಮಾಡೋದನ್ನೇ ಅಷ್ಟು ಪ್ರಚಾರ ಮಾಡಿಬಿಟ್ಟಿದ್ರು. ಯಾರೋ ಕಾಲ್ ಮಾಡ್ತಾರೆ ನಿಮಗೆ. ಐ ಮೀನ್ ನೌ ಡೇಸ್ ತುಂಬಾ ಕಾಮನ್. ಬಟ್ ಅವಾಗ ಹಿಂಗೆ ಅಂದ್ರೆ ಹುಡುಗಿ ಯಾರೋ ಫೋನ್ ಮಾಡ್ತಾಳೆ ಅನ್ನೋದಾದ್ರೆ ಒಂದು ದೊಡ್ಡ ವಿಷಯ ಹೋಗ್ಬಿಡ್ತಿತ್ತು. ಸೊ ಹಾಗಾಗಿ ಹಿ ವಾಸ್ ವೆರಿ ಕೇರ್ಫುಲ್. ಏನೋ ಜಾಸ್ತಿ ಇದು ಮಾಡ್ತಿರ್ಲಿಲ್ಲ. ಸೊ ಬರ್ತ್ಡೇ ಅಂದ್ರೆ ಒಂದು ರೀಸನ್ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ವ್ಯಾಲೆಂಟೈನ್ಸ್ ಡೇ ಯಾಕೆ ಫೋನ್ ಮಾಡಿದ್ದೆ, ಇಡು ಅಂತ ಹೇಳ್ಬಿಟ್ಟು ಇಟ್ಬಿಡ್ತಿದ್ದ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ದ್ಯಾಟ್ ಅಷ್ಟೇ. ಬಾಂಡಿಂಗ್ ಹೆಂಗೆ ಕಾಪಾಡ್ಕೊಂಡ್ವಿ ನಮಗೂ ನಿಜವಾಗ್ಲೂ ಅದಕ್ಕೆ ಒಂದು ಸ್ಪೆಸಿಫಿಕ್ ಓಕೆ ದಿಸ್ ಇಸ್ ದ ರೀಸನ್ ಅಂತ ಏನೂ ಇಲ್ಲ. ಜಸ್ಟ್ ದ್ಯಾಟ್ ನನಗೆ ಹೀ ಇಸ್ ದ ಪರ್ಫೆಕ್ಟ್ ಅಂತ ಅನಿಸ್ತಿತ್ತು. ಪ್ರಾಬ್ಲಿ ಅವನಿಗೂ ಅದೇ ಅನಿಸ್ತು. ಹಾಗಾಗಿ ಅದು ಹಾಗೆ ಬಾಂಡಿಂಗ್ ಇರ್ತಿತ್ತು. ಆ್ಯಂಡ್ 10th ಹಾಲಿಡೇಸ್ ಆದಮೇಲೆ ಬಂದು ನಾನು 6th ಪ್ರಪೋಸ್ ಮಾಡಿದ್ದಕ್ಕೆ ಒಂದು 10th ವಾಪಸ್ ಬಂದು ರಿಪ್ಲೈ ಕೊಟ್ಟ, ಓಕೆ ಐ ಲವ್ ಯು ಅಂತ. ಓಕೆ. ಸೊ ಹಾಗೆ ಇಟ್ ವಾಸ್ ಜಸ್ಟ್ ಲೈಕ್ ದ್ಯಾಟ್. ಓಕೆ. ಸೊ ಅದಾದ್ಮೇಲೆ ನೀವು ಡಿಗ್ರಿ ಮಾಡುವಾಗ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ರಿ?
ಹಾ ಟಚ್ ಅಲ್ಲಿ ಇದ್ವಿ, ಬಟ್ ಇಟ್ ಇಸ್ ನಾಟ್ ಲೈಕ್ ಟಿಪಿಕಲಿ ಲವರ್ಸ್ ಹೋಗೋದು ಪಾರ್ಕಲ್ಲಿ ಸುತ್ತಾಡೋದು ಅಥವಾ ಎಲ್ಲಾದ್ರೂ ಓಡಾಡೋದು ಆ ಥರ ಎಲ್ಲ ಏನು ಇರ್ತಿರ್ಲಿಲ್ಲ. ಓವರ್ ದ ಫೋನ್ ಕಾಲ್ ಜಾಸ್ತಿ. ನಾನು 10th ಆದ್ಮೇಲೂ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಮ್ಯಾಂಗ್ಳೂರಲ್ಲಿ ಓದಿದ್ದು, ಮೂಡುಬಿದ್ರೆ ಮತ್ತು SDM ಕಾಲೇಜಲ್ಲಿ. ಸೊ ಹಾಸ್ಟೆಲ್ ಇರೋದ್ರಿಂದ ಅಲ್ಲಿ ಫೋನ್ ಅಲೋ ಇಲ್ಲ, ಬಟ್ ಆದರೂ ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡೋದು ಆ ಥರ. ಓಕೆ, ಸೊ ನೀವೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದು ಹಾಗೆ? ನಾನು 10th ವರೆಗೂ ಕಾಮನ್ ಸ್ಕೂಲಲ್ಲಿ, ಅದಾದ್ಮೇಲೆ ಜೈನ್ ಕಾಲೇಜ್ PU ಮಾಡಿದೆ, ಅದಾದ್ಮೇಲೆ NNKV ಡಿಗ್ರಿ ಮಾಡಿದೆ. ಸೊ ಎಲ್ಲ ಬ್ಯಾಂಗ್ಳೂರಲ್ಲೇ ಪ್ರಾಪರ್. ಓಕೆ, ಸೊ ಇದು ನೀವು ಹೇಳಿದ ಹಾಗೆ ಒಂಥರ ನಮ್ಮ ಹಳೆಯ ಕನ್ನಡ ಚಿತ್ರಗಳಲ್ಲಿ ನಾವು ನೋಡ್ತಿದ್ದಂಥ ರೆಟ್ರೋ ಲವ್ ಸ್ಟೋರಿ ಥರ ಆಗಾಗ ಫೋನ್ ಕಾಲಲ್ಲಿ ಇರ್ತಾ ಇದ್ರಿ. ಪತ್ರ ಗಿತ್ರ ಏನು ಬರೀಲಿಲ್ವಾ? ಲವ್ ಲೆಟ್ರ್ ಅದನ್ನ ಮಾಡಿದೀವಿ. ಅಂದ್ರೆ ಪತ್ರ ಬರೆದು ಓವರ್ ಇದು ಕಳಿಸ್ತಿರ್ಲಿಲ್ಲ, ಪೋಸ್ಟಲ್ ಎಲ್ಲ ಕಳಿಸ್ತಿರ್ಲಿಲ್ಲ, ಬಟ್ ಸಿಕ್ಕಿದಾಗ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಸೊ ಇವನ್ ಆಕ್ಚುಲಿ ಜಾಸ್ತಿ ಬರ್ದಿದ್ದಾನೆ. ಸೊ ಅದೆಲ್ಲ ಇದೆ. ಅಂದ್ರೆ ಬರ್ತ್ಡೇಸ್ಗೆ ಎಕ್ಸ್ಚೇಂಜ್ ಮಾಡೋದು, ಗ್ರೀಟಿಂಗ್ ಕಾರ್ಡ್ಸ್ ಅಂಡ್ ಲೆಟರ್ಸ್. ಒಂದು 4-5 ಪೇಜ್ ಏನೋ ಬರ್ತಿದ್ದಾನೆ, ಅದಿನ್ನೂ ಇಟ್ಕೊಂಡಿದ್ದೀನಿ ನಾನು. ಓಕೆ, ಸೊ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ್ರಿ, ಎಜುಕೇಷನ್ ಬಗ್ಗೆ ಹೇಳಿದ್ರಿ. ಈಗ ನಿಮ್ಮ ಕರಿಯರ್ ಬಗ್ಗೆ ಬರೋದಾದರೆ, ನಿಮ್ಮ ತಂದೆಯವರು NK ರಾಮಕೃಷ್ಣ ಸರ್ ಸೀನಿಯರ್ ಮೇಕಪ್ ಆರ್ಟಿಸ್ಟ್, ಫೇಮಸ್ ಮೇಕಪ್ ಆರ್ಟಿಸ್ಟ್, ಆ್ಯಂಡ್ ಅವರು ಉತ್ತಮ ನಟರು ಕೂಡ ಹೌದು. ಸೊ ನೀವು ನಿಮ್ಮ ತಂದೆಯನ್ನ ನೋಡಿನೇ ನೀವೊಬ್ಬ ನಟಿ ಆಗಬೇಕು ಅಂತ ಅನ್ಕೊಂಡಿದ್ದ ಹೇಗೆ ಅಂತ ಹೇಳಿ? ಇಲ್ಲ, ನನಗೆ ಆ ಥರ ಏನೋ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಯಾವುದೇ ಆ ಥರ ಆಸೆ ಏನೂ ಇರಲಿಲ್ಲ. ಆ್ಯಂಡ್ ಇವನ್ ನಮ್ಮ ಅಪ್ಪಂಗೂ ಆ ಥರ ಏನೋ ಫೋರ್ಸ್ ಇರಲಿಲ್ಲ. ಬಟ್ ಅವ್ರದ್ದು ಒಂದೇ ಒಂದು ಕಂಡೀಷನ್ ಏನು ಅಂದರೆ, ಡಿಗ್ರಿ ಮುಗ್ದಾದ್ಮೇಲೆ ನೀವು ಏನು ಫೀಲ್ಡ್ ಬೇಕಾದರೂ ಚೂಸ್ ಮಾಡ್ಕೋಬೋದು, ಇಟ್ ಇಸ್ ಯೋರ್ ವಿಶ್ ಅಂತ ಹೇಳಿದರು. ಬಟ್ ಅವ್ರಿಗೆ ತುಂಬ ಆಸಕ್ತಿ ಇದ್ದಿದ್ದು ನಾವು ನಾಟಕಗಳಲ್ಲಿ ಏನೋ ತೊಡಗಿಸ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಅವಾಗ ನಾಟಕಗಳನ್ನ ಕರ್ಕೊಂಡೋಗಿ ತೋರಿಸ್ತಿದ್ರು. ಬಟ್ ನಮ್ಗೆ ಯಾವುದೇ ಥರದಾದ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಪಾಪ ಬೋರು ಅಂತೆಲ್ಲ ಹೇಳ್ತಿದ್ವಿ, ಚಿಕ್ಕವ್ರು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೋಗ್ತಾ ಅದು ಒಂದಾದ್ಮೇಲೆ ಒಂದು ನೋಡ್ತಾ ಇರುವಾಗ ಒಂದು ಡಾನ್ಸ್ ಡ್ರಾಮಾ ನೋಡಿದ್ವಿ. ಸೊ ಅದಕ್ಕೆ ವಿ ವರ್ ವೆರಿ ಇನ್ಸ್ಪೈರ್ಡ್, ನಾನು ನಮ್ಮ ಅಕ್ಕ ಇಬ್ರು. ಸೊ ಚೆನ್ನಾಗಿದೆ ಅಲ್ಲ, ಇದೊಂಥರ ಮಜಾ ಇದೆ, ಹಂಗೆ ನಾವು ಕಲ್ಯಾಣ ಅಂತೆಲ್ಲ ಹೇಳಿ ಹಾಗೆ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಫೌಂಡೇಶನ್ ಬಂದು ಥಿಯೇಟ್ರಲ್ಲಾಯಿತು. ಸೊ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ಅಲ್ಲಿ. ಹಾಗೆ ಬೇರೆಯವ್ರನ್ನೂ ನೋಡ್ತಾ, ನಾವು ಅಪ್ಪನ್ನೂ ನೋಡ್ತಾ ಹಾಗೆ ಇನ್ಸ್ಪೈರ್ ಆದ್ವಿ. ಓಕೆ, ಸೊ ಧಾರಾವಾಹಿಗಳ ಬಗ್ಗೆ ಕೇಳಬೇಕು, ಆಮೇಲಿಂದ ಬರ್ತೀನಿ. ಬಟ್ ನಾವು ನೇಹಾ ಅವ್ರನ್ನ ಧಾರಾವಾಹಿಗಳಲ್ಲಿ ನೋಡ್ತಾನೆ ಬರ್ತಾ ಇದ್ವಿ. ಬಟ್ ನೀವು ನಮಗೆ ತುಂಬ ಹತ್ತಿರ ಆಗಿದ್ದು, ಮನಸ್ಸಿಗೆ ಪರಿಚಯ ಆಗಿದ್ದು ನಮಗೆ ಅಂತ ಹೇಳಿದ್ರೆ ರಾಜಾರಾಣಿ ಶೋ ಮೂಲಕ. ಸೊ ರಾಜಾರಾಣಿ ಶೋಗೆ ಹೋಗಿದಂಥ ಅನುಭವ ಹೇಗಿತ್ತು? ಇಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಮೊದಲಿಗೆ ಹೋಗೋಕ್ಕಿಂತ ಮುಂಚೆ ನಮಗೇನೆಂದರೆ, ನಾನು ಆ ಕೆಲಸ ಮಾಡ್ತಿದ್ದೆ. ಸೊ ನಮಗೇನೆಂದರೆ, ಓಕೆ ಇದು ಪ್ರೋಗ್ರಾಮ್ಸ್ ರಿಯಾಲಿಟಿ ಶೋ ಹಿಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನೇಹಾನು ಫಸ್ಟ್ ಟೈಮ್ ಮಾಡ್ತಿರೋ ಅನ್ಸುತ್ತೆ ರಿಯಾಲಿಟಿ ಶೋ. ಇಲ್ಲ ಅಂದರೆ ರಿಯಾಲಿಟಿ ಈ ಥರದೊಂದು ರಿಯಾಲಿಟಿ ಶೋ, ಬಟ್ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ಈ ಥರದೊಂದು ಇದು ಹೆಂಗೆ ವರ್ಕ್ ಆಗುತ್ತೆ, ರಿಯಲ್ ರಿಯಾಲಿಟಿ ಶೋ ಹತ್ರ ಫಸ್ಟ್ ಟೈಮ್. ಮತ್ತು ಕಪಲ್ ಅದು ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ. ಸೊ ನನಗೆ ಆಗ ಒಂದೇ ಕನ್ಸರ್ನ್ ಇದೆ ಅಂದರೆ, ಸ್ಯಾಟರ್ಡೇ ಸಂಡೇ ಶೂಟಿಂಗ್ ಮಾಡ್ತೀರಾ, ನಂಗೆ ಮಂಡೇ ಟು ಫ್ರೈಡೇ ನಾನು ಕೆಲಸ ಮಾಡಬೇಕು. ಆಗ ವರ್ಕ್ ಫ್ರಮ್ ಹೋಮ್ ನಾನು ಇಲ್ಲಿದ್ದೆ. ಸೊ ಅದೊಂದೇ ಕನ್ಸರ್ನ್ ಇದ್ದಿದ್ದು. ಆಮೇಲೆ ನನಗೆ ಅಲ್ಲಿ ಹೋದಾದ್ಮೇಲೆ ಫಸ್ಟ್ ಡೇ ಸ್ವಲ್ಪ ನನಗೆಲ್ಲ ಕ್ಯೂರಿಯಾಸಿಟಿ ಇತ್ತು ಅಷ್ಟೇ. ಅಂದರೆ ಏನು ನಡೀತಿದೆ ಇಲ್ಲಿ, ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದಾರೆ, ಓಕೆ ಇದು ಹೆಂಗೆ ವರ್ಕ್ ಆಗುತ್ತೆ, ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಸುಮ್ಮನೆ ನನಗೊಂಥರ ಏನೂ ಬೋರ್ ಆಗ್ತಿರ್ಲಿಲ್ಲ. ಬಟ್ ಎಲ್ಲ ಪರಿಚಯ ಆದರು, ಒಂಥರ ಆರಾಮಾಗಿ ಹೋಗ್ತಿದ್ವಿ. ನಮ್ಗೇನು ಆಗ್ತಿದೆ ಏನು ಅಂತ ಮುಂಚೆ ಹೇಳ್ತಿರ್ಲಿಲ್ಲ. ಸೊ ಆವತ್ತಿನ ದಿನ ಅವತ್ತಿನ ಟಾಸ್ಕು ಅಲ್ಲಿಗೆ ಹೋದಾಮೇಲೆ ಗೊತ್ತಾಗ್ತಿತ್ತು. ಸೊ ಒಂಥರ ಎಂಜಾಯ್ ಮಾಡ್ತೀವಿ. ಒಂಥರ ನನಗೆ ಸ್ಕೂಲ್ ಡೇ, ಕಾಲೇಜ್ ಡೇ, ಯಾವುದೋ ಫಂಕ್ಷನ್ಗೆ ಹೋದಾಗೆಲ್ಲ ಹೆಂಗಿರುತ್ತೆ, ನನಗೆ ಆ ಫೀಲಿಂಗ್ಸಲ್ಲಿತ್ತು. ಬಟ್ ಅಲ್ಲೋಗಿ ಗೇಮ್ ಆಡೋದಿರ್ಬೋದು, ಗೆಲ್ಲಬೇಕು ಅನ್ನೋದೇನೂ ಇಂಟೆನ್ಷನ್ ಏನೂ ಇರಲಿಲ್ಲ. ಅಲ್ಲಿ ಹೋದಾಗ ಏನೋ ಒಂಥರ ಸ್ಕೂಲಲ್ಲಿ ನಮ್ಗೆ ಗೇಮ್ ಆಡಿಸ್ತಾರಲ್ಲ, ಸೊ ಆ ಥರದ್ದು ಒಂದು ಗೇಮ್ ಆಡಿದ್ವಿ, ವಾಪಸ್ ಬಂದ್ವಿ, ಕುತ್ಕೊಂಡ್ವಿ, ಎಲ್ಲ ಒಂಥರ ಫ್ಯಾಮಿಲಿ ಥರ. ಸೊ ಅಲ್ಲಿರೋರು ತುಂಬ ಒಂಥರ ಫ್ರೆಂಡ್ಲಿ ಆಗಿದ್ದರು. ಸೊ ಅದು ಮೋಸ್ಟ್ಲಿ ಅದರಿಂದ ನಮಗೇನು ಆ ಥರದ್ದು ನನಗೇನೋ ಒಂಥರ ಬೇರೆ ಕಡೆ ಬಂದಿದ್ದೀನಿ, ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಿರ್ಲಿಲ್ಲ, ಖುಷಿ ಆಗ್ತಿತ್ತು. ಬಟ್ ಆಸ್ ಅ ಕಪಲ್ ನೀವು ಆ ಶೋಗೆ ಹೋಗಿದ್ರಿಂದ ಸಾಕಷ್ಟು ಸಿಹಿ ನೆನಪುಗಳು ನಿಮ್ಮ ಜೊತೆ ಯಾವಾಗಲೂ ಉಳಿಯೋ ಥರ ಮೂಮೆಂಟ್ಸ್ ಕ್ರಿಯೇಟ್ ಆಯಿತು ಅನ್ಸುತ್ತಲ್ವಾ? ಹೌದು, ಡೆಫಿನೆಟ್ಲಿ ಡ್ಯಾನ್ಸ್ ಇರ್ಬೋದು, ಮೂಮೆಂಟ್ ಲೈಕ್ ಸ್ಕಿಟ್ಟು, ಡಾನ್ಸು, ಆಮೇಲೆ ಆ ಇಂಟ್ರೊಡಕ್ಷನ್ ಆಗಿರ್ಬೋದು, ಅದಾದಮೇಲೆ ಒಂದು ವಾಲ್ ಆ ಕಡೆ ಈ ಕಡೆ ಕೂತ್ಕೊಂಡು ಡಾರ್ಕ್ ರೂಮಲ್ಲಿ ಮಾತಾಡೋದು ಆಗಿರ್ಬೋದು. ಐ ಮೀನ್ ನಮಗೆ ಎಷ್ಟೋ ವಿಷಯ ನಮ್ಮಿಬ್ಬರ ಮಧ್ಯೆ ನಮಗೆ ಗೊತ್ತಿಲ್ಲದಿರೋದನ್ನ ಮೆಲ್ಕ್ ಹಾಕಿ ಮತ್ತೆ ಅದನ್ನು ಏನೋ ಡಿಗ್ ಮಾಡಿ ಸಾರ್ಟಿಂಗ್ ಔಟ್ ಸೋ ಮೆನಿ ಅದರ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಲವ್ ಆಗಿರ್ಬೋದು, ಎಲ್ಲಾನು ಡೀಪ್ ಆಗಿ ಹೋಗೋ ಥರ. ಸೊ ರಿಯಾಲಿಟಿ ಶೋಸ್ ಆರ್ ಲೈಕ್ ದಟ್ ಅಲ್ಲ, ಯೂಶ್ವಲಾಗಿ ಲೈಫ್ ಲೆಸನ್ಸ್ ಅಂತಾನು ಹೇಳ್ಬೋದು. ಬಿಕಾಸ್ ಇವಾಗ ನಾನು ಇವನ್ ಹೇಳ್ದಂಗೆ ರಿಯಾಲಿಟಿ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ತಕದಿರ್ಮಿತ ಮಾಡಿದ್ದೆ. ಅದೆಲ್ಲ ಹೇಗೆ ಅಂದರೆ, ಹಿಂದೆನೂ ಯಾರು ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ಓಕೆ ಡಾನ್ಸ್ ಅಂದರೆ ಹಿಂಗಿರುತ್ತೆ, ಈ ಥರ ರೌಂಡ್ಸ್ ಇರುತ್ತೆ, ಸೊ ಈ ಥರ ಪ್ರಿಪೇರ್ ಆಗಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗ್ತೀವಿ. ಬಟ್ ರಾಜಾರಾಣಿ ಶೋ ವಾಸ್ ಲೈಕ್ ವೆರಿ ವೆರಿ ಫ್ರೆಶ್.
ಇಡೀ ಕರ್ನಾಟಕಕ್ಕೆ ವೆರಿ ಫ್ರೆಶ್, ಆಡಿಯನ್ಸ್ಗೂ ಫ್ರೆಶು, ನಮಗೂ ಫ್ರೆಶು. ಸೊ ನಮಗೆ ಹೆಂಗೆ ಅಂತ ಹೇಳಿದ್ರೆ, ನೀವೇನಿಲ್ಲ, ನೀವು ಬನ್ನಿ ಆಸ್ ಇಟ್ ಈಸ್ ಬನ್ನಿ, ನೀವೇನೂ ಪ್ರಿಪೇರ್ ಆಗಬೇಕಾಗಿಲ್ಲ, ಆರಾಮಾಗಿ ಬನ್ನಿ ಅಂತೆಲ್ಲ ಹೇಳೋರು. ನಾವು ಹೆಂಗೆ ಹೋಗೋದು ಏನು ಎತ್ತ ಏನೂ ಲಿಟ್ರಲಿ ನಾಲೆಜ್ ಇರ್ತಿರ್ಲಿಲ್ಲ. ಬಟ್ ಎವ್ರಿ ವೀಕ್ ಇಟ್ ವಾಸ್ ಲೈಕ್ ಒಂಥರ ಹೊಸ ಎಕ್ಸ್ಪೀರಿಯನ್ಸು, ಹೊಸ ಗೇಮ್ಸು, ಹೊಸದೆಲ್ಲ ಒಂಥರ. ಆಮೇಲೆ ಇಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ನೈಸ್, ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂಡ್ ಆ ಶೋ ನೀವು ಗೆದ್ರಿ ಕೂಡ, ಅಂದ್ರೆ ಆಸ್ ಅ ಕಪಲ್ ನೀವು ಜನರ ಮನ್ಸನ್ ಗೆದ್ರಿ, ಜನರಿಗೆ ತುಂಬಾ ಹತ್ರ ಆದ್ರಿ, ತುಂಬಾ ಇಷ್ಟಪಟ್ಟು ಗೆಲ್ಸಿದ್ರು ಕೂಡ ನೀವು ಗೆದ್ದಿದ್ದು ಹೇಗೆ ಅನಿಸ್ತು? ಅಂಡ್ ಆ ಗೆಲುವಿಗೆ ಏನ್ ಕಾರಣ ಇರ್ಬೋದು ಅಂತ ಅನಿಸ್ತು? ಐ ಥಿಂಕ್ ಚಂದು ಹೇಳ್ದಂಗೆ ಇವಾಗ ನಂಗೆ ಏನೂ ಗೊತ್ತಿಲ್ಲ, ನಾನು ಅಲ್ಲಿಗೆ ಹೋಗ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ, ಎಲ್ಲ ನೋಡ್ತಿದ್ದೆ, ಎಲ್ಲೆಲ್ಲ ಹೆಂಗೆ ಅರೇಂಜ್ ಮಾಡಿದ್ದಾರೆ ಇದೆಲ್ಲ ನೋಡ್ತಿದ್ದೆ. ಪ್ರಾಬಬ್ಲಿ ಅವ್ನು ಪ್ಯೂರ್ ಇನ್ನೋಸೆನ್ಸ್ ಜನಕ್ಕೆ ಇಷ್ಟ ಆಗಿರ್ಬೋದು. ಆ್ಯಂಡ್ ಅವ್ನು ತುಂಬ ಜೆನ್ಯೂನ್ ಆಗಿ ಮಾತಾಡ್ತಿದ್ದ. ಐ ಮೀನ್ ನಾನು ಜೆನ್ಯೂನ್ ಆಗಿ ಮಾತಾಡ್ತಿದ್ದೆ, ಅಲ್ಲಿರೋರು ಅಷ್ಟು ಜನ ಜೆನ್ಯೂನ್ ಆಗಿ ಮಾತಾಡ್ತಿದ್ರು. ಬಟ್ ಏನೋ ಗೊತ್ತಿಲ್ಲ, ಪ್ರಾಬಬ್ಲಿ ಇವನ್ ಜಡ್ಜಸ್ ಅದು ಯಾವಾಗಲೂ ಹೇಳ್ತಾರೆ ಏನೋ ಒಂದು ಮ್ಯಾಜಿಕ್ ಇದೆ ಇವನಲ್ಲಿ, ಪ್ರತಿ ಸತಿ ಬಂದಾಗಲೂ ಹೀಸ್ ಅ ಸರ್ಪ್ರೈಸ್ ಅಂತೆಲ್ಲ ಹೇಳೋರು. ಶೋ ವಿನ್ನರ್ ನಾವಾಗಿರ್ಬೋದು, ಬಟ್ ನನಗೆ ಹೋಲ್ ಶೋ ಆಸ್ ಒನ್ ವಿನ್ನರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಗಂಡ ಹೆಂಡತಿನಲ್ಲಿ ಇವ್ರು ಹೆಚ್ಚು, ಇವ್ರು ಕಡಿಮೆ, ಇವ್ರು ಫಸ್ಟ್ ಸೆಕೆಂಡ್ ಆ ಥರ ಹೇಳೋದಕ್ಕಾಗಲ್ಲ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿದ್ದೆ, ಪ್ರತಿ ವಾರನೂ ಒಬ್ಬೊಬ್ಬರು ಕಪಲಿಂದ ನೋಡಿ ಏನೇನೋ ಕಲಿಯೋಂಥದ್ದಿದೆ. ಸೊ ಪ್ರಾಬಬ್ಲಿ ನಾವು ಅದನ್ನೆಲ್ಲ ನೋಡಿ ಏನೋ ಕಲ್ತ್ವಿ ಆ್ಯಂಡ್ ವಿ ಬಿಕೇಮ್ ವಿನ್ನರ್ಸ್ ಅಂತ ಹೇಳ್ಬೋದು. ದರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್, ಬಟ್ ಪ್ರಾಬಬ್ಲಿ ಈ ಲವ್ ಸ್ಟೋರಿ ಚಿಕ್ಕ ವಯಸ್ಸಿಂದ ಆಮೇಲೆ ಅಷ್ಟೊಂದು ನಾವು ಒಡನಾಟ ಇಲ್ಲದೆ ಹೋದ್ರೂ ಆ ಬಾಂಡಿಂಗ್ ಹಾಗೆ ಕಾಪಾಡ್ಕೊಂಡು ಬಂದಿರೋದ್ರು ಜನಕ್ಕೆ ಇಷ್ಟ ಆಗಿರ್ಬೋದು. ದ ಲಾಟ್ ಆಫ್ ಥಿಂಗ್ಸ್ ಅಲ್ಲ, ಬಿಕಾಸ್ ಒಂದು ದೊಡ್ಡ ಜರ್ನಿ, ಬಟ್ ಅವ್ರು ಶಾರ್ಟ್ ಆಗಿ ನೋಡಿದ್ದಾರೆ ಆ್ಯಂಡ್ ತುಂಬ ಇಷ್ಟಪಟ್ಟಿದ್ದಾರೆ, ಅವ್ರಿಗೂ ಇನ್ಸ್ಪೈರ್ ಆಗಿದೆ. ಆ್ಯಂಡ್ ನಂಗೆ ಸಾಕಷ್ಟು ಜನ ಹೇಳಿದ್ದಾರೆ ನಿಮ್ಮ ಥರ ಇರಬೇಕು, ನಿಮ್ಮ ಥರ ಗಂಡ ಸಿಗಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇಟ್ಸ್ ನೈಸ್ ಆ ಥರ ಎಲ್ಲ ಕೇಳೋದಕ್ಕೆ. 5 years ಆಫ್ ಮ್ಯಾರಿಡ್ ಲೈಫ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂದೆನೂ ಏನೋ ಒಳ್ಳೆ ಸ್ವೀಟ್ ಮೆಮೊರೀಸ್ ಇಟ್ಕೊಂಡು ಜರ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಬಿಗ್ ಬಾಸ್ಗೂ ಕೂಡ ಹೋಗಿ ಬಂದ್ರು ನೇಹಾ ಅವರು. ಸೊ ಅವ್ರು ಹೋಗೋವಾಗ ನೀವೇನಾದ್ರೂ ಸಲಹೆ ಸೂಚನೆ ಕೊಟ್ಬಿಟ್ಟು ಕಳಿಸಿದ್ರಾ ಹಿಂಗೆ ಅಂತ? ತುಂಬಾನೇ ಹೇಳ್ತೀವಿ. ಒಂದಾ ಎರಡ ನಂಗೆ ಲಿಟ್ರಲಿ ಒಬ್ಬ ಯಾಕಾರು ಹೋಗ್ತಿದ್ರು ಇಷ್ಟೊಂದೆಲ್ಲ ಹೇಳ್ತಿದಾರಲ್ಲ. ಅಂದ್ರೆ ರಾಜಾರಾಣಿ ಏನೋ ಆನ್ ಫ್ಲೋರ್ ಹೋಗಿ ಇವ್ನಿಗೆಲ್ಲ ಹೊಸದಾಗಿರ್ಬೋದು, ಬಟ್ ಇವ್ನು ತುಂಬಾ ಮೂವೀಸ್ ನೋಡ್ತಾನೆ. ಈ ಕ್ಯಾಮ್ರಾ ವರ್ಕ್ ಬಗ್ಗೆನು ಡೈರೆಕ್ಷನ್ ಬಗ್ಗೆ ಎಲ್ಲದರಲ್ಲೂ ತುಂಬಾ ಆಸಕ್ತಿ ಇತ್ತು. ಸೊ ಬಿಗ್ ಬಾಸು ಹಾಗೆ ಎಲ್ಲ ಆಲ್ಮೋಸ್ಟ್ 1-2 ಸೀಸನ್ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ನೋಡ್ತಾ ಇದ್ದ, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ದ. ಸೊ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟೆಡ್. ನಾನು ಅದಕ್ಕೆ ಹೇಳ್ತೀನಿ, ನೀನೇ ಹೋಗ್ಬಿಡು, ನನಗಿಂತ ಜಾಸ್ತಿ ನೀನೇ ಇದು ಮಾಡ್ತಿದ್ದೆ ಅಂತ. ನಾನು ಅಷ್ಟೊಂದು ಫಾಲೋ ಮಾಡ್ತಿರ್ಲಿಲ್ಲ ಬಿಗ್ ಬಾಸ್. ಬಟ್ ಏನೋ ಒಂದು ರಿಲೇಶನ್ಶಿಪ್ ವಿತ್ ಕಲರ್ಸ್ ಅಂಡ್ ಏನೋ ಓಕೆ ಒಂದ್ಸಲ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಈ ಸತಿ ಹೋಗಿ. ನೀವೇನಾದ್ರೂ ಸಲಹೆ ಸೂಚನೆ ಕೊಟ್ಬಿಟ್ಟು ಕಳಿಸಿದ್ರಾ ಹಿಂಗೆ ಅಂತ? ಇಲ್ಲ ಬಟ್ ನಮ್ಗೆ ಹಿಂಗೆ ಅಂದರೆ ಈಗ ಮುಂಚೆ ಹೇಳಿದಂಗೆ ರಾಜಾರಾಣಿ ಶೋ ಗೊತ್ತಿರಲಿಲ್ಲ ನಮಗೆ, ಗೊತ್ತಿಲ್ಲ ಹೆಂಗಾಗಿದೆ ಮುಂಚೆ ಅಂತ. ಸೊ ಹಂಗೆ ಸುಮ್ಮನೆ ಬ್ಲ್ಯಾಂಕ್ ಆಗಿ ಹೋಗಿದ್ವಿ. ಬಟ್ ಇದು ಗೊತ್ತು, ಹೋಗ್ತಿರೋದು 9ನೇ ಸೀಸನ್ನು. ಸೊ ಒಂದು 7 ಸೀಸನ್ ಅಟ್ಲೀಸ್ಟ್ 1-2 ಸೀಸನ್ ನೋಡಿರ್ತೀವಿ. ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನೋಡಿರೋದನ್ನು ನಾವು ಅದನ್ನು ಪಾರ್ಟಿಸಿಪೇಟ್ ಆಗಿ ಹೋಗ್ತಿದ್ವಿ ಅಂದಾಗ ಒಂದಿಷ್ಟಾರು ಒಂದು ನಾಟ್ ಹೋಮ್ವರ್ಕ್ ಅಂತಲ್ಲ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ. ಸೊ ನೀವು ಪ್ರತಿ ವಾರ ಯಾರನ್ನಾರು ಎಲಿಮಿನೇಟ್ ಮಾಡಬೇಕು, ಪ್ರತಿ ವಾರ ಒಬ್ರನ್ನ ಹೊಗಳ್ಬೇಕು. ಇದು ಎಲ್ಲ ಸೀಸನ್ಲು ಹಿಂಗೆ ಇರೋದು. ಸೊ ಅದು ನಾರ್ಮಲ್, ಅದು ಕಾಮನ್ ಸೆನ್ಸ್. ಅಂದರೆ ಓಕೆ ಈ ವಾರ ನಾನು ಯಾರ ಜೊತೆ ಖುಷಿಯಾಗಿದ್ರು ಅಲ್ಲೋಗೊಬ್ಬರು ನಾಮಿನೇಟ್ ಮಾಡಬೇಕು. ಸೊ ಇದೆಲ್ಲ ಆ ಒಂದು ಕೆಲವೊಂದು ವರ್ಡ್ಸ್ ಯೂಸ್ ಮಾಡೋ ರೀತಿ ಇರ್ಬೋದು, ಅದು ಒಬ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೆ ಇರ್ಬೋದು. ಎಷ್ಟೋ ಜನಕ್ಕೆ ಗೊತ್ತಾಗೋದು ಇಲ್ಲ. ಈಗ ಚೆನ್ನಾಗೇ ಮಾತಾಡ್ತಾ ಇರ್ತೀವಿ, ಈಗ ತಿಂಡಿ ತಿಂತಾ ಇರ್ತಾರೆ, ಚೆನ್ನಾಗಿ ಮಾಡ್ತಾ ಇರ್ತಾರೆ, ಹೋಗಿ ನಾಮಿನೇಟ್ ಮಾಡ್ತಾರೆ. ಅದನ್ನು ತೋರಿಸ್ಬಿಟ್ರೆ ಅವ್ರಿಗೆ ಅಯ್ಯೋ ಚೆನ್ನಾಗಿ ಊಟ ಮಾಡ್ತಿದ್ವಿ, ಹೋಗಿ ನಾಮಿನೇಟ್ ಮಾಡಿದ್ರು. ಬಟ್ ನಾಮಿನೇಟ್ ಮಾಡಿರೋ ರೀಸನ್ ಬೇರೆ ಇರುತ್ತಲ್ವ. ಸೊ ಅದನ್ನೆಲ್ಲ ಸ್ವಲ್ಪ ಇದು ಹಿಂಗೆ ವರ್ಕ್ ಆಗುತ್ತೆ, ನನಗೆ ಗೊತ್ತಿರೋಂಗೆ ಇದು ಹಿಂಗೆ ವರ್ಕ್ ಆಗುತ್ತೆ. ಹಿಂಗೆ ಗೆಲ್ಲೋದು ಇಟ್ಸ್ ನಾಟ್ ಇಂಪಾರ್ಟೆಂಟ್. ಬಟ್ ಏನಂದರೆ ಅಲ್ಲಿ ಯಾರ ಮನಸ್ಸು ಬೇಜಾರಾಗದೆ, ಇಲ್ಲ ನೀನು ಅಷ್ಟೇ ಬೇಜಾರಾಗಬಾರ್ದು. ಕೆಲವೊಂದು ವಿಷಯಕ್ಕೆ ಮುಂಚೆನೇ ಗೊತ್ತಾಗ್ಬಿಟ್ಟಿದ್ರೆ ನಮಗೆ ಬೇಜಾರಾಗುವಂಥ ವಿಷಯಗಳಿರಲ್ಲ. ಸೊ ಈ ಥರ ತುಂಬ ಹೇಳ್ತಿದ್ವಿ ನಾನು ಮತ್ತು ನಾನ್ ಸ್ಟಾಪ್ ಹೇಳ್ತಿದ್ವಿ. ಅಂದರೆ ಹೋಗೋ ಹಿಂದಿನ ದಿನ, ಮುಂದೆ ಒಂದು 2-3 ದಿನ, ಆ್ಯಕ್ಚುಲಿ ಹೋಗೋ ಹಿಂದಿನ ದಿನ ಮತ್ತು ರಿಯಲೈಸ್ ಆಗೋಯ್ತು ನಾನು ತುಂಬ ಹೇಳ್ತಾ ಇದೀನಲ್ವಾ ಅನ್ಸುತ್ತೆ. ಆಮೇಲೆ ಗೊತ್ತಾಯ್ತು ನನಗೆ ಕೇಳಲ್ಲ, ಅಂದರೆ ಇವಳು ಗೊತ್ತಿಲ್ಲ, ಅಂದರೆ ಇವಳು ಗೊತ್ತಾಗಲ್ಲ. ಇವಳು ಬೇಕಾದರೆ ನನಗೆ ಗೊತ್ತಿರೋ ಒಂದು 10 ವರ್ಷ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ ಇದ್ದಾಳೆ. ಸೊ ಅವಳಿಗೇನು ಅಂದರೆ ಅವಳು ಕೆಲಸ ಆ್ಯಕ್ಟಿಂಗ್ ಇಷ್ಟ, ಮಾಡ್ತಾಳೆ, ಬರ್ತಾಳೆ, ಆಮೇಲೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಕ್ಕಲ್ಲ, ಇಲ್ಲ ಬಂದು ಮಾತಾಡೋದು ಇಲ್ಲ. ಸೊ ಇದೂ ಓಕೆ.
ಇಷ್ಟು ವರ್ಷ ಅವಳು ಹೆಂಗೆ ಅವಳ ಕೆರಿಯರ್ ಇದು ಮಾಡ್ತಿರ್ಬೋದೇನೋ, ಓಕೆ ಇದೂ ಲೆಟರ್ ಎಕ್ಸ್ಪೀರಿಯನ್ಸ್. ನಾವು ಹೇಳಿ ಏನೋ ಇನ್ಫ್ಲುಯೆನ್ಸ್ ಆಗೋದು ಬೇಡ ಅಂತ ಲಾಸ್ಟ್ ದಿನ ಸ್ಟಾಪ್ ಮಾಡಿದ್ವಿ. ಬಟ್ ಒಂದು ವಾರ ದಿನ ಹೇಳ್ತಿದ್ದೆ ನಾನು, ಅದೇ ದಿನ ಮಲಗ್ದಾಗ ಯೋಚನೆ ಮಾಡು ಎವ್ರಿ ಡೇ. ಆಮೇಲೆ ಅದನ್ನೂ ಹೇಳ್ತಿದ್ದೆ, ಮೋಸ್ಟ್ಲಿ ನಾವು ಹೋದಾಗ ಆ ಥರ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿನಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಬಟ್ ಸ್ವಲ್ಪ ಇದು ಹಿಂಗೆ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳ್ತಿದ್ದೀನಿ ಅಷ್ಟೇ. ಬಟ್ ಇಟ್ಸ್ ಎ ರಿಯಾಲಿಟಿ ಶೋ. ಈಗ 4-6 ಜನ ಇದ್ದೀವಿ ದಿನ. ಈಗ ಯಾರೋ ಒಬ್ಬರು ದಿನ ಹೋಗ್ತಾರೆ, ನೀವು ಅದು ಹೋಗಿದ ತಕ್ಷಣ ಅಳೋದು ಅದು ಗೊತ್ತಲ್ಲ, ಯಾರೋ ಒಬ್ರು ಹೋಗ್ತಾರೆ ಅಂತ. ಸೊ ಮುಂಚೆನೇ ಪ್ರಿಪೇರ್ ಆಗಿದ್ದಾಗ ಅಲ್ಲಿ ಅಳಬೇಕು ಅಂತ ಅವಶ್ಯಕತೆ ಇರಲ್ಲ. ಇಲ್ಲ ಯಾವುದಕ್ಕೆ ಏನೇನು ಅಂತ ಒಂದು ಇರುತ್ತೆ, ಅದು ನೋಡೋರ್ಗೆ ಅನ್ಸುತ್ತೆ ಏನು ಅನ್ಸುತ್ತೆ ಗೊತ್ತಲ್ಲ, ಹೋಗ್ತಾರೆ ಅಂತ ಮತ್ತೆ ಯಾಕೆ ಅಳ್ತಿದ್ದಾರೆ, ಈ ಥರದ್ದೆಲ್ಲ ಅನ್ಸುತ್ತೆ ನಮಗೆ. ಆ್ಯಸ್ ಎ ಆಡಿಯನ್ಸ್ ನಮ್ಗೆ ಏನು ಅನ್ಸುತ್ತೆ ಅದನ್ನು ನಂಗೆ ಹೇಳ್ತೀನಿ. ಈಗ ಬೇರೆಯವ್ರು ನೋಡ್ಬೇಕಾದ್ರೆ ನಮ್ಗೆ ಅಷ್ಟು ಅನ್ಸಲ್ಲ, ನಮ್ಮವರೇ ಹೋಗ್ಬೇಕಾದಾಗ ಅದು ಹೇಳಿದೂ ಕಳ್ಸೋಕ್ಕಾಗಲ್ವಲ್ಲ. ಬಟ್ ಮಿಸ್ ಮಾಡ್ಕೊಂಡ್ರೆ ಅವ್ರು ಒಳಗಡೆ ಇದ್ದಷ್ಟು ದಿನ ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ದಿನ ನೋಡ್ತೀವಿ ಇಲ್ಲ ಅಂತ ಹೇಳ್ಬಿಡ್ಬೇಡಿ, ಆಮೇಲೆ ಆಫ್ ಸ್ಕ್ರೀನಲ್ಲಿ ಕ್ಲಾಸ್ ತಗೊಂಡು ಮಿಸ್ ಮಾಡೋದು. ವೆರಿ ಪ್ರಾಕ್ಟಿಕಲ್. ಮುಂಚೆನೇ ಗೊತ್ತಲ್ಲ, ಹೋಗ್ತಿದ್ದಾಳೆ, ಎಷ್ಟು ದಿನ ಇರ್ತಾಳೆ, ಏನು ಮಾಡ್ತಾಳೆ, ಮತ್ತೆ ದಿನ ನೋಡ್ತಿರ್ತೀವಲ್ಲ. ಎಷ್ಟು ದಿನ ಇರ್ತಾಳೆ ಅಂತ ಗೊತ್ತಿರಲ್ಲ, ಬಟ್ ಹೋಗ್ತಾಳೆ ಅಂತ ಗೊತ್ತು. ಓಕೆ. ಸೊ ಬಟ್ ಆದರೆ ಎಷ್ಟೇ ನೀವು ಪ್ರಿಪೇರ್ ಆಗಿ ಹೋಗಿದ್ರು ಆ ಥರ ಥಿಂಕ್ ಮಾಡೋಷ್ಟು ಅಲ್ಲಿ ಟೈಮ್ ಇದಾಗ್ತಿರ್ಲಿಲ್ಲ. ಯು ಕ್ಯಾನ್, ಬಟ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಲ್ಲ. ಇವಾಗ ನಾನು ತುಂಬ ಎಮೋಷ್ನಲ್ ಪರ್ಸನ್, ಅದೇ ರೀತಿ ಇವನು ಎಮೋಷನಲ್ ಪರ್ಸನ್. ಅಟ್ ದ ಸೇಮ್ ಟೈಮ್ ತುಂಬ ಪ್ರಾಕ್ಟಿಕಲ್. ನಾನು ಪ್ರಾಕ್ಟಿಕಲ್ ಇದ್ದೀನಿ, ಬಟ್ ಒಂದೊಂದು ಸಿಚುಯೇಷನ್ಸ್ನ, ಒಂದೊಂದು ಪ್ರಾಬ್ಲಮ್ಸ್ನ ಅಥವಾ ಒಂದೊಂದು ಖುಷಿನ ನೀವು ಹೇಗೆ, ಎಲ್ಲರೂ ಒಂದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ ಅಲ್ಲ. ಒಬ್ಬರು ತುಂಬ ದುಃಖನೂ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು, ಅವ್ರಿಗೂ ದುಃಖ ಆಗಿರುತ್ತೆ ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಇದು ಮಾಡ್ತಾರೆ. ಇನ್ನು ಕೆಲವರು ದೇ ಬರ್ಸ್ಟ್ ಔಟ್ ಅಲ್ವಾ. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಲೈಕ್ ದ್ಯಾಟ್ ನನಗೆ ಇವಾಗ ಕೇಳೋಕ್ಕೆ ಹೋದರೆ ಇಟ್ ಡಿಪೆಂಡ್ಸ್ ಟು ಪರ್ಸನ್ ನನಗೆ ನಂಗೆ ಹಿಂದೊಂದು ಮುಂದೊಂದು ಮಾತಾಡೋದಕ್ಕಾಗೋದಿಲ್ಲ, ಅಥವಾ ಏನೋ ನಂಗೆ ಎಮೋಷನ್ ಆದರೆ ನಾನು ಎಮೋಷನ್ ತೋರಿಸ್ಕೊಂಡ್ಬಿಡ್ತೀನಿ, ತುಂಬ ಬೇಜಾರಾದರೆ ಅದನ್ನು ತೋರಿಸ್ಕೊಂಡ್ಬಿಡ್ತೀನಿ. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ನನಗೆ ಅದರಿಂದ ಆಚೆ ಬರೋದಕ್ಕೆ. ಬಟ್ ಎಲ್ಲರಿಗೂ ಇವಾಗ ಬೇರೆಯವ್ರು ಕಂಪೇರ್ ಮಾಡಿದ್ರೆ, ಇವಾಗ ನನಗೆ ಚಂದ ಕಂಪೇರ್ ಮಾಡಿದ್ರೆ ಹಾಗಲ್ಲ. ಇವ್ನು ತುಂಬ ಬೇಜಾರಾಗುತ್ತೆ, ತುಂಬ ಎಮೋಷನಲ್ ಪರ್ಸನ್ ಎಲ್ಲ ಇದ್ದಾನೆ, ಬಟ್ ಟಕ್ಕಂತ ರಿವರ್ಟ್ ಬ್ಯಾಕ್ ಆಗ್ತಾನೆ ಅಷ್ಟೇ. ಮತ್ತೆ ಜೋಶು, ಫುಲ್ ಖುಷಿ, ಏನೋ ಅದು ಆ ಮೂಡ್ನ ಮತ್ತೆ ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ದಸ್ ಲಾಟ್ ಆಫ್ ಡಿಫ್ರೆನ್ಸ್. ಹಂಗೆ ನೋಡೋಕೋರೆ ಒಂಥರ ಆಪೋಸಿಟ್ ಪೋಲ್ಸ್. ಇವನು ತುಂಬ ಚೆನ್ನಾಗಿ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಾನೆ, ಅದನ್ನು ಕ್ಯಾರಿ ಮಾಡ್ತಾನೆ. ಇನ್ನು ಕೆಲವು ಸಿಚುಯೇಷನ್ಸ್ ನಾನು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತೀನಿ, ಅವನಿಗೆ ಅಷ್ಟು ಆಗೋದಿಲ್ಲ, ಆ ಥರ ಎಲ್ಲ ಆಗುತ್ತೆ. ಸೊ ನಾನು ಅದನ್ನೇ ಹೇಳ್ತಿದ್ದೆ ಬಂದಾದ್ಮೇಲೂ, ನೀನು ಆ ಜಾಗದಲ್ಲಿದ್ದಾಗ ನಿಂಗೆ ಗೊತ್ತಾಗೋದೆ ಬಹುಶಃ ಪ್ರಾಬಬ್ಲಿ ಇಟ್ಸ್ ನಾಟ್ ದ್ಯಾಟ್ ಈಸಿ ಅಂತ. ಬಟ್ ಅಲ್ಲಿದ್ದವರು ಇವಾಗ ನಮ್ಮ ಸೀಸನಲ್ಲಿ ಇನ್ಫ್ಯಾಕ್ಟ್ ತುಂಬ ಹೆವಿ ಕಾಂಪಿಟೇಷನ್ ಇತ್ತು. ನಂಗಾಗಿದ್ದು ಸೇಮ್ ಸಿಚುಯೇಷನ್ ಅವ್ರಿಗಾಗಿದೆ, ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿ ಅವರು ಅದನ್ನು ಫೇಸ್ ಮಾಡಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹಾಗಂತ ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಆ ಥರ ಎಲ್ಲ ಏನೂ ಇಲ್ಲ. ಇಟ್ ಇಸ್ ಜಸ್ಟ್ ಸಿಚುಯೇಷನ್ಸ್ ಆ್ಯಂಡ್ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಅದು ಆ್ಯಕ್ಚುಲಿ 9 ನವೀನರು ಮತ್ತು ಪ್ರವೀಣರು ಆಗಿದ್ರಿಂದ ನಮಗೂ ಆ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಈಗ ನಟಿ ನೇಹಾ ಅವ್ರ ಬಗ್ಗೆ ಮಾತಾಡೋದಾದರೆ, ಕನ್ನಡ ಬಿಟ್ಟು ತಮಿಳು, ತೆಲುಗು ಇಂಡಸ್ಟ್ರಿಗಳಲ್ಲೂ ಕೂಡ ಸಾಕಷ್ಟು ಪಾಪ್ಯುಲಾರಿಟಿ ಗಳಿಸಿದ್ದೀರಿ. ಬಟ್ ಆ ಜನಪ್ರಿಯತೆನ ಅಷ್ಟು ವರ್ಷಗಳಿಂದ ಕಾಪಾಡ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ಅದರದೇ ಆದಂಥ ಹಾರ್ಡ್ ವರ್ಕ್ ಬೇಕು, ಎಫರ್ಟ್ಸ್ ಬೇಕು, ಫ್ಯಾಮಿಲಿಯಿಂದ ಸಪೋರ್ಟ್ ಬೇಕು, ಮೆಂಟಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು, ಸಾಕಷ್ಟಿದೆ. ಸೊ ಹೇಗೆ ಆ ಜನಪ್ರಿಯತೆನ ಕಾಪಾಡ್ಕೊಂಡು ಬರೋದಕ್ಕೆ ಸಾಧ್ಯ ಆಯಿತು ಅನ್ಸುತ್ತೆ? ನಾನು ಜಸ್ಟ್ ಗಿವನ್ 100%. ಲೈಕ್ ನೀವು ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್. ಸಿನ್ಸ್ ನಮ್ಮಪ್ಪ ಅದೇ ಫೀಲ್ಡಲ್ಲಿದ್ದರು ಆ್ಯಂಡ್ ನಮ್ಮ ಅಕ್ಕನೂ ಅದೇ ಫೀಲ್ಡಲ್ಲಿದ್ದಾಳೆ. ಸೊ ನಮ್ಮ ವಾಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಡೀ ಫ್ಯಾಮಿಲಿ ಇನ್ಫ್ಯಾಕ್ಟ್ ತುಂಬ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನಮ್ಮ ಟಾಕ್ಸೇ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಅಪ್ಪನ ಜೊತೆನೇ ಟಾಕ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅಮ್ಮನ ಜೊತೆ ಬೇರೆ ಥರ ಇದೆ. ಬೇಕು ಅಮ್ಮ ಸೀರಿಯಲ್ ನೋಡ್ತಾ ಇರ್ತಾರಲ್ಲ, ಸೊ ಶೀಸ್ ಕ್ಯೂರಿಯಸ್, ಇವತ್ತೇನಾಯಿತು, ಇವತ್ತು ಶೂಟಿಂಗಲ್ಲಿ ಏನಾಯಿತು, ಆ ಥರ ಕೇಳ್ತಾ ಇರ್ತಾರೆ. ಸೊ ನಾನು ಅದನ್ನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ನೀನು ನೋಡು ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಸೊ ಅಲ್ಲಿ ಜಾಸ್ತಿ ಟಾಕ್ಸ್ ಇರಲ್ಲ. ಬಟ್ ಸೋನು ಜೊತೆ ಇಟ್ ಈಸ್ ಮೋರ್ ಆಫ್ ಆ್ಯಕ್ಟಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅಥವಾ ಪೀಪಲ್ನ ಹೇಗೆ ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು. ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡೋದು ಜಾಸ್ತಿ ಸೋನು ಜೊತೆ. ಆ್ಯಂಡ್ ಪಪ್ಪನ ಜೊತೆ ಟೋಟಲಿ ಮೇಕಪ್ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ. ಆ್ಯಂಡ್ ನನಗೆ ಮುಂಚೆ ತುಂಬ ದೊಡ್ಡ ಡೈಲಾಗ್ ತೊಗೊಳ್ಬೇಕು ಅಂದರೆ ಸಖತ್ ಕಷ್ಟ ಆಗೋದು. ಸೊ ನಮ್ಮ ಅಪ್ಪನ ಹತ್ರ ನಾನು ಅದನ್ನು ಕಲಿತಿದ್ದೆ, ಹೇಗೆ ಜ್ಞಾಪಕ ಇಟ್ಕೊಳ್ಳೋದು, ಹೇಗೆ ಅದನ್ನು ಅದೇ ಎಮೋಷನ್ಸ್ನ ಏನೋ ಸಸ್ಟೈನ್ ಮಾಡ್ಕೊಳ್ಳೋದು, ಹೇಗೆ ಇದು ಮಾಡೋದು ಅಂತ. ಸೊ ನಮ್ಮ ಅಪ್ಪ ನನಗೆ ಕ್ಲಾಸಸ್ ತೊಗೊಳೋರು. ಸೊ ಸುಮ್ಮನೆ ನಂಗೆ ಶೂಟಿಂಗ್ ಇಲ್ಲ ಅಂದಾಗ ಬುಕ್ ಓದಿಸೋರು. ಆ್ಯಂಡ್ ಯಾವುದಾದ್ರೂ ಮನೇಲೇ ನಾಟಕದ ಯಾವುದೋ ಸ್ಕ್ರಿಪ್ಟ್ ಇದ್ದರೆ, ತುಂಬ ಉದ್ದ ಡೈಲಾಗ್ ಇದ್ದರೆ ಅದನ್ನು ನನಗೆ ಕೊಡೋರು. ನಾನು ಅದನ್ನು ಪ್ರಿಪೇರ್ ಆಗಿಬಿಟ್ಟು ನಮ್ಮ ಅಪ್ಪನ ಮುಂದೆ ಎನಾಕ್ಟ್ ಮಾಡ್ತಿದ್ದೆ. ಆಮೇಲೆ ಅಲ್ಲೇ ನಾನು ತಪ್ಪಿದ್ರೆ ನನ್ನನ್ನು ತಿದ್ದೋರು. ಸೊ ಈ ಥರ ಐ ಮೀನ್ ನಾನು ಬೆಳೆದು ಬಂದಿರೋದು ರೀತಿ ಹೀಗೆ. ಸೊ ಇಟ್ ವಾಸ್ ಮೋರ್ ಆಫ್ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾದಮೇಲೆ ಅಥವಾ ನಾನು ನಾಟಕ ಸ್ಟಾರ್ಟ್ ಮಾಡಾದಮೇಲೆ ಇಟ್ ವಾಸ್ ಮೋರ್ ಆಫ್ ದೀಸ್ ಕೈಂಡ್ ಆಫ್ ಟಾಕ್ಸ್ ಎಟ್ ಹೋಮ್.
ಶೋಗೆ ಹೋಗಿ ಬಂದ್ರಿ, ಗೆದ್ರಿ, ಆಗಾಗ ಶೂಟ್ಸ್ಗೆ ಹೋಗಿ ಬಂದ್ರಿ. ಸೊ ಇದೆಲ್ಲ ಆಗುವಾಗ ನಿಮಗೆ ಯಾವಾಗಾದ್ರೂ ಒಂದ್ಸರಿ ಓಕೆ ನೇಹಾನ ಈ ಥರ ಪಾತ್ರದಲ್ಲಿ ನೋಡೋಕೆ ನಾನು ಇಷ್ಟಪಡ್ತೀನಿ, ಈ ಥರ ಪಾತ್ರಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಅನಿಸಿದೆ? ಇಲ್ಲ, ಅದರ ನಾನು ಮೂವೀಸ್ ನೋಡಿದ್ರೆ ಓಕೆ ಇದು ನೀನು ಮಾಡ್ಬೋದಾಗಿತ್ತು, ಇದು ಏನಂತಾರೆ ಇದು ನಿಂಗೆ ಸೂಟ್ ಆಗತ್ತೆ ಈ ಥರದ್ದು ಹಂಗೆ ಇದೆ. ಅದು ಬಿಟ್ಟರೆ ಮತ್ತು ಈ ಶೂಟ್ಸ್ ಎಲ್ಲ ಇದೆಲ್ಲ ನನಗೆ ಮದುವೆ ಡ್ರೆಸ್ಸಲ್ಲಿ ಜ್ಯುವೆಲ್ರಿ ಈ ಥರದಲ್ಲಿ ಮೂವೀಸ್ ಈ ಹೋರ್ಡಿಂಗ್ಸ್ ಇರುತ್ತಲ್ಲ, ಜ್ಯುವೆಲ್ರೀಸ್ ಆ ಥರದ್ದೆಲ್ಲ. ಸೊ ನನ್ನ ಆ ರೀತಿ ನೋಡೋದಕ್ಕೆ ಒಂದು ತುಂಬ ಇಷ್ಟಪಡ್ತಾನೆ. ಸೊ ಈ ಥರ ಫೋಟೋಸ್ ಎಲ್ಲ ನೋಡಿದ್ರೆ ಓಕೆ ಇದಕ್ಕೆ ಚೆನ್ನಾಗಿ ಕಾಣುತ್ತೆ, ಇದಕ್ಕೆ ಸೂಟ್ ಆಗುತ್ತೆ ಆ ಥರ. ಇಲ್ಲಿ ಅದರ ಮದುವೆ ಅದರ ಮೂವೀಸ್ ಏನೋ ಇದ್ದಾಗ ಓಕೆ ಆ ಮದುವೆ ಸೀಕ್ವೆನ್ಸ್ ಎಲ್ಲ ಬಂದಾಗ ಓಕೆ ಚೆನ್ನಾಗಿ ಕಾಣ್ಬೋದು ಆ ಥರದ್ದು ಮಾತಾಡಿದ್ದೀವಿ. ಮೋರ್ ಆಫ್ ಮೂವೀಸ್ ನೋಡುವಾಗ ಹೀರೋಯಿನ್ ಏನಾದ್ರು ಬಂದಾಗ ನೀನು ನೋಡಿ ಈ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು, ಇದು ತುಂಬ ಚೆನ್ನಾಗಿದೆ ಆ ಥರ ಹೇಳಿದ್ದೇನೆ. ಸೊ ಪಕ್ಕ ಕನ್ನಡತಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಚಂದ ಜ್ಯುವೆಲ್ಸ್ ಎಲ್ಲ ಹಾಕೊಂಡು ಆ ಥರ ಇದ್ದರೆ ಇಷ್ಟ ಆಗುತ್ತೆ ಅಂತೀವಿ. ಓಕೆ, ಸೊ ಈಗ ಸಾಕಷ್ಟು ಸೀರಿಯಲ್ಗಳನ್ನ ಮಾಡ್ತಾ ಬಂದ್ರಿ, ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಬಂದ್ರಿ. ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನು ಅಂದ್ಕೊಂಡಿದ್ರೆ? ಈಗ ನಡೀತಾ ಇರೋದು ಜೊತೆಲಿ ನೀವು ನಾನು ಇಂಥ ಪಾತ್ರ ಮಾಡಬೇಕು ಅಥವಾ ನನ್ನ ಸಿನಿಮಾಗಳನ್ನ ಮಾಡಬೇಕು ಅಂತಿದ್ರಿ ಅಂತಾದರೆ? ಅಂದರೆ ನನ್ನ ಒಂದು ಕಂಫರ್ಟ್ ಝೋನಲ್ಲಿ ಏನು ಬರುತ್ತೆ ನಾನು ಅದನ್ನು ಸ್ವೀಕರಿಸ್ತೀನಿ. ಆ್ಯಂಡ್ ಇವಾಗ ನಮ್ಮಲ್ಲಿ ಹೆಚ್ಚು ನಡೀತಿದೆ. ಆ್ಯಂಡ್ ತುಂಬ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ನಾನು ಮಾಡಿದೆ. ಗೊಂಬೆ ಇಸ್ ವೆರಿ ಜೋವಿಯಲ್ ಆ್ಯಂಡ್ ಫುಲ್ ಟೆಕ್ಡ್ ಅಪ್, ಐ ಮೀನ್ ಲವ್ಲಿ ಬಬ್ಲಿ ಆಗಿರೋ ಹುಡುಗಿ. ಆ್ಯಂಡ್ ಅದೇ ಕಾಂಟ್ರಾಸ್ಟ್ ಇವಾಗ ನಂದು ಆಬ್ವಿಯಸ್ಲಿ ಅದು ನನ್ನ ಮೈಂಡಲ್ಲಿ ಇತ್ತು, ಏನಾದರೂ ನೆಕ್ಸ್ಟ್ ಮಾಡಿದ್ರೆ ನಾನು ಮತ್ತೆ ಇದೇ ಥರ ಪಾತ್ರ ಅಲ್ಲದೆ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಅಲ್ಲಿ ಗಿರಿಜಾ ಪಾತ್ರ ಕೇಮ್ ಮೈ ವೇ. ಆ್ಯಂಡ್ ಅದನ್ನು ತುಂಬ ಇಷ್ಟಪಟ್ಟು ಮಾಡಿದೆ. ಐ ಆಮ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮುಂದೇನೂ ಅಷ್ಟೇ ನಾನು ಇಂಥದ್ದೇ ಮಾಡ್ಬೇಕಂದ್ರೆ ಅಂತ ನಾನೇನು ಫಿಕ್ಸ್ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಬೇರೆ ವಿಭಿನ್ನವಾಗಿರೋ ಪಾತ್ರ ಮಾಡ್ತೀನಿ. ಮತ್ತೆ ಮಾಡಿರೋದನ್ನಂತೂ ಮಾಡೋದಕ್ಕೆ ಹೋಗಲ್ಲ. ಬೇರೆ ಏನಾದರೂ ಡಿಫ್ರೆಂಟಾಗಿ ಬಂದರೆ ಡೆಫಿನೆಟ್ಲಿ ಐ ವುಡ್ ಲವ್ ಟು ಡೂ. ಸೊ ಕಿರುತೆರೆಯಲ್ಲಿ ಆ್ಯಕ್ಚುಲಿ ವೀಕ್ಷಕರು ನಿಮ್ಮನ್ನು ಆ್ಯಸ್ ಅ ಜೋಡಿ ನೋಡಿ ತುಂಬ ಇಷ್ಟಪಟ್ಟಿರೋದ್ರಿಂದ ಮುಂದೆ ಏನಾದರೂ ಆ್ಯಸ್ ಅ ಜೋಡಿ ನೀವು ಇನ್ನೊಂದು ಶೋ ಅಲ್ಲಿ ಅಥವಾ ವೆಬ್ ಸೀರೀಸಲ್ಲಿ ಕಾಣಿಸ್ಕೋಬೇಕು ಅಂತ ಏನಾದರೂ ಇದೆಯಾ? ಬಂದರೆ ಡೆಫಿನೆಟ್ಲಿ ಇಷ್ಟಪಟ್ಟು ಮಾಡ್ತೀವಿ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಏನು ನ್ಯಾಯ ಕೊಡಬೇಕು ಅದನ್ನು ಡೆಫಿನೆಟ್ಲಿ ಕೊಡ್ತೀವಿ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಚಂದನು ಹೇಳ್ತಿದ್ದ ನನಗೆ ನಿನ್ನ ಜೊತೆ ಆ್ಯಕ್ಟ್ ಮಾಡಿದ್ರೆ ಬಹುಶಃ ನಾನು ತುಂಬ ಕಂಫರ್ಟಬಲ್ ಆಗಿರ್ತೀನಿ ಅನ್ಸುತ್ತೆ ಅಂತ. ನಾನು ಅದಕ್ಕೆ ಹೇಳಿದೆ ಆ ಕಂಫರ್ಟ್ ಝೋನಿಂದ ಆಚೆ ಬಂದು ನೀನು ಅಕಸ್ಮಾತ್ ಬೇರೆಯವ್ರ ಜೊತೆನೂ ನಿನಗೆ ಏನಾದರೂ ಬೇರೆ ಯಾರು ಹೀರೋಯಿನ್ ಇದ್ದು ನಿನಗೆ ಆ ಥರ ಏನಾದರೂ ಆಫರ್ ಬಂದರೂ ಜಸ್ಟ್ ಅಕ್ಸೆಪ್ಟ್ ಇಟ್ ಅಂತೆಲ್ಲ ಹೇಳ್ತಿದ್ದೆ. ಸೊ ಈಗ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಆ್ಯಸ್ ಎ ದಂಪತಿಗಳಾಗಿ ನೀವು ಹೇಗೆ, ಯಾರಿಗೆ ಜಾಸ್ತಿ ತಾಳ್ಮೆ, ಯಾರಿಗೆ ಜಾಸ್ತಿ ಕೋಪ, ಮನೇಲಿ ಆರ್ಗ್ಯುಮೆಂಟ್ ಎಲ್ಲ ನಡೀತಾ ಇರುತ್ತಾ ಹೆಂಗೆ ಅಂತ? ತುಂಬ ತಾಳ್ಮೆ, ತುಂಬ ಕೂಲ್ ಆಗಿರೋದು ನಾನು. ತುಂಬಾ ಅಂದ್ರೆ ತುಂಬಾ ಕೂಲ್ ಆಗಿರ್ತಾನೆ, ಬಟ್ ಕೋಪ ಜಾಸ್ತಿ ಇದೆ. ಓಕೆ, ನಂಗೆ ಎಲ್ಲ ಇದೆ. ಅಂದ್ರೆ ಒಂದೊಂದ್ಸತಿ ಯಾವ ಲೆವೆಲ್ ಕೂಲ್ ಆಗಿರ್ತಾನೆ ಅಂದ್ರೆ ನಾನು ಹಿಂಗೆಲ್ಲ ಏನ್ ಮಾಡ್ತಿದ್ದೀನಿ ನೀನು ಆರಾಮಾಗಿ ಎದುರಾಗಿ ಅಂತೆಲ್ಲ ಹೇಳ್ತಾ ಇದ್ದೀನಿ. ಆರಾಮಾಗಿ ಬಿಂದಾಸ್ ಆಗಿರ್ತಾನೆ. ಒಂದೊಂದ್ಸತಿ ನೆಕ್ಸ್ಟ್ ಲೆವೆಲ್ ಕೋಪ ಇರೋದೆ. ನಾನು ಓಕೆ ಕೋಪ ಬರುತ್ತೆ, ಈ ಸಿಚುವೇಶನ್ ನನಗಾಗಿದ್ರು ನನ್ಗೆ ಬರೋದು, ಬಟ್ ಇಷ್ಟೊಂದು ಕೋಪ ಯಾಕೆ ತೋರಿಸ್ತಿದ್ಯಾ ಅಂತ. ಸೊ ಎಲ್ಲ ಎಕ್ಸ್ಟ್ರೀಮ್ಸು. ನಾನು ಒಂಥರ ಕಾಮ್ ಆ್ಯಂಡ್ ಕಂಪೋಸ್ಡ್. ಓಕೆ, ಸೊ ಹೌ ನೈಸ್. ಸೊ ಸಾಕಷ್ಟು ಮಾತಾಡಿದ್ವಿ. ಬಹುಶಃ ಅಲ್ಲಿ ಶೋಗಳಲ್ಲಿ ನಿಮ್ಮನ್ನು ಇಷ್ಟಪಟ್ಟಿದ್ದಂಥ ಜನ ಈಗ ನಿಮ್ಮ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಂಡಿರ್ತಾರೆ, ಇನ್ನೂ ಅವ್ರ ಮನಸ್ಸಿಗೆ ಹತ್ತಿರ ಆಗಿರ್ತೀರ ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯನ ನಮ್ಮ ಕನ್ನಡ ಮೋಜೋ 360 ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಬಂದಿದ್ದಕ್ಕೆ ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು ನಿಮ್ಮಿಬ್ಬರನ್ನ ಭೇಟಿ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.